ಮಂಡೇ ಟು ಫ್ರೈಡೆ ಚೆನ್ನಾಗಿರ್ತಾರೆ, ಅಂದ್ರೆ ಕಿತ್ತಾಡ್ತಿರ್ತಾರೆ ಎಲ್ಲರ ಜೊತೆ. ಸಾಟರ್ಡೆ ಸಂಡೇ ಬಂದಾಗ ಮಾತ್ರ ಫುಲ್ ಸೈಲೆಂಟ್ ಆಗೋಗ್ಬಿಡ್ತಾರೆ. ಎಲ್ಲರೂ ಅದೇ ತರ ಕೂತ್ಕೊಂಡು ಸುದೀಪ್ ಅವರು ಹೇಳ್ತಾರೆ, ಗಮನಿಸಿದಿರಲ್ವಾ? ಅವ್ರು ಮಾತ್ರ ಬೈಯಲ್ಲ ಅಶ್ವಿನಿ ಗೌಡ ಅವ್ರಿಗೆ. ಯಾಕೆ ಬೈಯಲ್ಲ? ಬೇರೆ ನೋಡಿ ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಮತ್ತೆ ಅಣ್ಣ ಅಣ್ಣ ಅಂತಿರ್ತಾರೇನೋ ಅದಕ್ಕೆ ಅನ್ಸುತ್ತೆ. ಓ ಇದು ನಿಜವಾದಿದು ಕರ್ನಾಟಕ ಜನಕ್ಕೆ ಯಾರಿಗೂ ಕೇಳಿಸ್ಕೊಳ್ರಪ್ಪ. ಅಶ್ವಿನಿ ಮೇಡಮ್ ಮಾಡ್ತಿರೋ ಗಿಮಿಕ್ ಏನು ಅಂದ್ರೆ ಸುದೀಪ್ ಅವರು ಕರೆಕ್ಟ್ ಅಶ್ವಿನಿ ಅವ್ರಿಗೆ ಮೇಡಮ್ ಅಂತ ಕರೀತಾರಲ್ಲಪ್ಪ, ಆದ್ರೂ ಕೂಡ ಇವರು ಅಣ್ಣ ಅಂದ ತಕ್ಷಣ ಸುದೀಪ್ ಅವ್ರು ಕರ್ಗೋಗ್ತಾವ್ರೆ ಪಾಪ. ಅದೇ ಅನ್ಸುತ್ತೆ ನನ್ನ ಪ್ರಕಾರ. ಬೇರೆ ಪ್ರಕಾರ ಸುದೀಪ್ ಅವ್ರಿಗೆ ಅಕ್ಕ ಇಲ್ಲ, ಅದಕ್ಕೋಸ್ಕರ ಅಕ್ಕ ತಂಗಿ ಇಲ್ಲ, ಅದಕ್ಕೋಸ್ಕರ ಅಣ್ಣ ಅಂದ ತಕ್ಷಣ ಮರ್ಗೋಗ್ತಾವ್ರೆ. ಎಂತ ಕಂಡಿಡಿದೆ 8ನೇ ಕ್ಲಾಸ್ ಹುಡುಗಿ ಕಂಡಿಡಿತು ನೋಡಿ, ತುಮಕೂರು ಹುಡುಗಿ, ಅದಕ್ಕೋಸ್ಕರ ಇವರು ಕರ್ಗೋಗ್ತಾವ್ರೆ. ನಿಮ್ಮ ಮನೆಯವರ ಪ್ರೀತಿಯ ಧ್ರುವಂತ ಬಗ್ಗೆ ಏನು ಹೇಳ್ತೀಯ? ಅವನು ಲವ ಪ್ರೀತಿಯ ಧ್ರುವಂತ ಅಲ್ಲ, ಅವನು ಅಷ್ಟೇ ಚೆನ್ನಾಗಿ ಆಡ್ತಾನೆ. ಅಂದ್ರೆ ಎಲ್ಲರ ಜೊತೆ ಸ್ವಲ್ಪ 50-50 ಅಷ್ಟೇ. 50-50 ಸ್ವಲ್ಪ ಸೈಕೋ ತರ ಆಡ್ತಿರ್ತಾರೆ. ಸೈಕೋ ತರ ಏನೋ ಇಂಥ ಟೈಟ್ಲ್ ಕೊಟ್ಬಿಟ್ಟೆ ನೀವು. ಕೊಟ್ರೆ ಯಾರು ಏನು ಚೇಂಜಸ್ ಮಾಡೋಂಗಿಲ್ಲ. ಸೈಕೋ ತರ ಅಂತ ಅನ್ಸುತ್ತೆ ನಿನಗೆ? ಹೌದು, ಅಂದ್ರೆ ಒನ್ ಟೈಮ್ ಇದ್ದಿರ್ತಾರೆ, ಇನ್ನೊಂದ್ ಟೈಮ್ ಇರಲ್ಲ ಅವರು. ಅಂದ್ರೆ ಒನ್ ಟೈಮ್ ಎಲ್ಲರ ಜೊತೆ ಇರ್ತಾರೆ, ಆಮೇಲಿಂದ ಅವ್ರ ಮೇಲೆ ಜಗಳ ಹೇಳೋದು, ಹೋಗಿ ಅಂದ್ರೆ ಒಬ್ರಿಗೊಂದು ತಂದಿಕ್ತಾರೆ. ಅಂದ್ರೆ ಇವಾಗ ಅವ್ರು ಹೇಳಿಂದ ಇನ್ನೊಬ್ರ ಹತ್ರ ಹೋಗಿ ಹೇಳೋದು, ಅಂದ್ರೆ ತಂದಿಕ್ ತಮಾಷೆ ನೋಡ್ತಾರೆ. ಚೆನ್ನಾಗಿ ಆಡ್ತಿರೋರು ಯಾರು ನಿನ್ನ ಪ್ರಕಾರ? ನನ್ನ ಪ್ರಕಾರ ಗಿಲ್ಲಿ ಅನ್ಕೊಂತೀನಿ. ಗಿಲ್ಲಿ ಬಿಟ್ರೆ ಚೆನ್ನಾಗಿರೋ ಇನ್ಯಾರು ಆಡ್ತಿಲ್ವಾ? ಮತ್ತೆ ಕಾವ್ಯ ಬಿಟ್ರೆ ರಘು. ಈ ಸರಿ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಗಿಲ್ಲಿ ಇಲ್ಲ ರಘು. ಗಿಲ್ಲಿ ಅಥವಾ ರಘು? ಅಲ್ಲ ಈಗ ನೋಡ್ರೆ ಕಾವ್ಯ ಚೆನ್ನಾಗಿ ಆಡ್ತಾರೆ ಅಂತ ಬಿಟ್ಟೆ ಗೆಲ್ಲುಕ್ಕೆ. ಅಂದ್ರೆ ಅವಳು ಗಿಲ್ಲಿ ಮೇಲೆ ಡಿಪೆಂಡ್ ಆಗ್ತಾಳೆ, ಅದಕ್ಕೇನೆ. ಏನು ರಿಯಲೈಸು ಮಕ್ಕಳಿಗಿರೋ ಇದು ನಿಜವಾಗ್ಲೂ ಕೂಡ. ಅಂದ್ರೆ ಗಿಲ್ಲಿ ಇಲ್ಲ ಅಂತಂದ್ರೆ ಆಕೆಗೆ ಸ್ಥಾನ ಇಲ್ಲ. ಅವಳು ಅಷ್ಟೊಂದು ಇದಾಗ್ತಿರ್ಲಿಲ್ಲ. ಅಂದ್ರೆ ಗಿಲ್ಲಿ ನೋಡ್ಕೊಂಡೆ ಎಲ್ಲರೂ ಓಟ್ ಹಾಕ್ತಿದ್ದಾರೆ ಅವ್ರಿಗೂ. ತುಂಬಾ ಜನ ಹೇಳ್ತಾರೆ ಹಂಗೆ. ಹೌದು, ಎಂಟರ್ಟೈನ್ಮೆಂಟ್ ಅಂದ್ರೆ ಅವನ ಮೇಲೆ ಅವ್ನು ಕಾಮಿಡಿ ಮಾಡ್ತಿರ್ತಾನಲ್ವಾ, ಅದ್ರ ಜೊತೆ ಇವಳು ಸೇರ್ಕೊಂಡು ಅಂದ್ರೆ ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದಾಳೆ. ಅಂದ್ರೆ ಗಿಲ್ಲಿ ಇರೋದಕ್ಕೆ ಅವಳು ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ದಾಳೆ, ಅದರಿಂದ ಅವನ ಮೇಲೆ ಡಿಪೆಂಡ್ ಆಗ್ತಿದ್ದಾಳೆ. ಅವಳು ಸೇವ್ ಆಗ್ತಿದ್ದಾಳೆ. ಅಂದ್ರೆ ಅವಳು ಏನು ಆಟ ಅಂತದೇನು ಆಡ್ತಿಲ್ಲ, ಅಷ್ಟೊಂದೇನು ಆಡ್ತಿಲ್ಲ. ಅಂದ್ರೆ ಗಿಲ್ಲಿ ಇರೋದಕ್ಕೆ ಅವಳಿಗೊಂದು ಲೈಫ್ ಆಗಿದೆ. ಈಗ ಹಂಗಂತಂದ್ರೆ ಬಂಗಾರ ಇದು ಹುಡುಗಿ ಯಾವುದೋ ರಕ್ಷಿತಾ ಸೇಮ್ ನಿಂತರನೇ ಇದ್ದಾಳೆ, ಜೆರಾಕ್ಸ್ ಅಷ್ಟೇ. ನೀ ಕನ್ನಡ ಚೆನ್ನಾಗಿ ಮಾತಾಡಲ್ಲ. ರಕ್ಷಿತಾಗೆಲ್ಲ ಗಿಲ್ಲಿನ ಅಣ್ಣ ಅನ್ಕೊಂಡು ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ಲು. ಈಗ ರಾತ್ರಿ ನೋಡಿದ್ರೆ ಇದಕ್ಕಿಂತ ರಿವರ್ಸ್ ಆಗ್ಬಿಟ್ಟವಳೆ. ಏನು ಅನ್ಸುತ್ತೆ? ಅವಳು ಅಂದ್ರೆ ಇದೇನೋ ಅಂತಾರಲ್ಲ ಮನೆತನದ ಅದೇ ವಂಶದ ಕುಡಿ ಅಂತಾಳಲ್ವಾ, ಅದಕ್ಕೋಸ್ಕರ ಅನ್ಕೊಂತ. ಅಲ್ಲಲ್ಲ ಈಗ ಗಿಲ್ಲಿ ಅವನು ಅಂದ್ರೆ ಅವಳ ಮೇಲೆ ಡಿಪೆಂಡ್ ಆಗಿದ್ಲು, ಗಿಲ್ಲಿ ಮೇಲೆ ಡಿಪೆಂಡ್ ಆಗಿದ್ಲು. ಅವಾಗ ಏನ್ ಮಾಡಿದ್ಲು, ಇವಾಗ ಅವ್ನು ಬೇಡ ಅಂತ ಅನ್ಕೊಂಡು ಅವನ ಮೇಲೆ ರಿವರ್ಸ್ ಆಗಿದ್ದಾಳೆ. ಅಂದ್ರೆ ಅವಾಗ ಒಂದೊಂದ್ಸರಿ ಅಶ್ವಿನಿ ಅವ್ರ ಟೀಮ್ ಪರವಾಗಿ ಮಾತಾಡ್ತಲ್ಲ ಹುಡುಗಿ, ಏನು ಕಾರಣಕ್ಕಿರ್ಬೋದು? ಅದು ನೋಡಿಲ್ವ ನೀನು? ಸರಿಯಪ್ಪ. ಈಗ ಗಿಲ್ಲಿನ ಎಲ್ಲ ಕಡೆನೂ ಬರೀ ಗಿಲ್ಲಿ ಗೆಲ್ಬೇಕು ಅಂತ ಏನು ಕಾರಣಕ್ಕಿರ್ಬೋದು? ಅವ್ನು ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಮತ್ತೆ ಚೆನ್ನಾಗಿ ಎಲ್ಲರ ಜೊತೆ ಇರ್ತಾನೆ, ಮಿಂಗಲ್ ಆಗ್ತಾನೆ. ಓವರ್ ಆಕ್ಟಿಂಗ್ ಇಲ್ಲ. ಅವ್ರಿಗೂ ಮೈಕ್ ಹಿಡ್ಕೊ ಅವ್ರು ಮಾತಾಡುವಾಗ. ಅವ್ರದ್ದೇನಿದೆ ಅವ್ನ ರಿಯಾಲಿಟಿ, ಅವ್ನದಿದು ಅವ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅವ್ನ ಗೇಮ್ನ ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ. ಮತ್ತೆ ಇನ್ನೊಂದೇನು ಅಂದರೆ ಸ್ಕೋಪ್ ತಗೊಳ್ಳೋದಾಗ್ಲಿ, ಹೈ ಲೆವೆಲು ಲೋ ಲೆವೆಲು ಆ ಥರ ಏನಿಲ್ಲ. ಅವ್ನು ಹೇಗಿದ್ದಾನೋ ಸಿಂಪಲ್ ಅಂದ್ರೆ ಹಳ್ಳಿಲಿ ಹೇಗಿದ್ದಾನೋ ಅದೇ ರೀತಿ ಇದ್ದಾನೆ, ಅದಕ್ಕೆ ಅವ್ನು ಚೆನ್ನಾಗಿ ಆಡ್ತಿದ್ದಾನೆ, ಸಿಂಪಲ್ ಆಗಿದ್ದಾನೆ. ಅಂದ್ರೆ ಸುಮ್ನೆ ಜಗಳ ಮಾಡಕ್ ಹೋಗಲ್ಲ ಅವ್ನು ಯಾರ ಹತ್ರನು. ಜಗಳನೇ ಮಾಡಿಲ್ವಲ್ಲ ಇನ್ನು. ಎಲ್ಲರೂ ಎಷ್ಟು ಜನ ಹೋದ್ರು ಇನ್ನ ಜಾಸ್ತಿ ಜನ ಹೋಗ್ತಾನೆ, ಜಾಸ್ತಿ ಜನ ಅವ್ರ ಮೇಲೆ ಹೋಗ್ತಾರೆ, ಆದ್ರೆ ಅವ್ನು ಏನೂ ಮಾತಾಡಲ್ಲ, ಸುಮ್ಮನೆ ಬಿಟ್ಟಾಕ್ಬಿಡ್ತಾನೆಲ್ಲ. ಅಲ್ಲ ಈಗ ಅದೇ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ? ಕೊಡ್ತಿದ್ಯಾ ರಿವರ್ಸ್ ಸಖತ್ತಾಗ? ನಾನು ಎಲ್ಲಿ ಕರ್ಕೋತಾರೆ? ಅಲ್ಲ ಏಯ್ತ ಏನೋ ಇರಲಿ. ಈಗ ಒಂದು ನಿಮಿಷ ಅಕಸ್ಮಾತ್ ನಿನ್ನೇನೋ ಒಳಗಡೆ ಒಂದು ಚಾನ್ಸು ಈ ವಿಡಿಯೋ ನೋಡಿ ಬಿಗ್ ಬಾಸ್ ಟೀಮ್ ಅವರು ಒಂದ್ಸರಿ ಎಲ್ರಿಗೂ ಬುದ್ಧಿ ಹೇಳ್ಬಿಟ್ಟು ಬೋ ಅಂದ್ರೆ ಯಾರ್ಯಾರಿಗೆ ಏನೇನು ಬುದ್ಧಿ ಹೇಳ್ತೀಯಾ? ಮೊದಲು ಅಶ್ವಿನಿ ಮೇಡಮ್ ಏನಂತ ಬುದ್ಧಿ ಹೇಳ್ತೀಯಾ? ಅವಳು ಸುಮ್ಮನೆ ರೇಗದ್ ಬಿಟ್ರೆ ಎಲ್ಲ ಬಿಗ್ ಬಾಸ್ ಎಲ್ಲ ಆರಾಮಾಗಿ ಹೋಗ್ತಾ ಇರುತ್ತೆ. ಓಕೆ, ಗಿಲ್ಲಿಗೆ ಏನು ಹೇಳ್ತೀಯಾ? ಗಿಲ್ಲಿ ಹಂಗೆ ಆಡ್ಕೊಂಡು ಹೋಗ್ತಿರ್ತಾನೆ. ಸರಿ ಇದೆ, ಗಿಲ್ಲಿ ಅಂತ ಏನು ಹೇಳೋದು ನಂಗೆ ಗೊತ್ತು ಬಿಡು. ಗಿಲ್ಲಿ ಮೇಲೆ ಇಷ್ಟ ಆಗ್ಬಿಡೋದು ನಿಂಗೆ. ಕಾವ್ಯಾಗ ಏನು ಹೇಳ್ತೀಯಾ ಬುದ್ಧಿ? ಕಾವ್ಯ ಸ್ವಲ್ಪ ಚೆನ್ನಾಗಿ ಆಡ್ಬೇಕು, ಗಿಲ್ಲಿ ಜೊತೆನೆ ಅಂದ್ರೆ ಮಿಂಗಲ್ ಆಗೋದು ಬೇಡ, ಚೆನ್ನಾಗಿ ಆಡ್ಕೊಂಡು ಹೋಗ್ಲಿ. ರಘು ಅವ್ರಿಗೆ ಏನು ಹೇಳ್ತೀಯಾ? ರಘು ಹಂಗೆ ಅಂದ್ರೆ 2 ಟೈಮ್ ಕ್ಯಾಪ್ಟನ್ ಆದ. ಇದು ಇವ್ರಿಗೆ ಏನು ಹೇಳ್ತೀಯಾ? ಧನುಷ್ಗೆ ಏನು ಹೇಳ್ತೀಯಾ? ಧನುಷ್ ಆಡ್ತಿದ್ದಾನೆ, ಆದ್ರೆ ಎಲ್ಲರ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅಭಿಗೆ ಏನು ಹೇಳ್ತೀಯಾ? ಆಗಿಲ್ಲ ಅವನು. ಅಭಿಗೆ ಏನು ಹೇಳ್ತೀಯಾ?
ಅಭಿಗೆ ಏನು ಹೇಳ್ತೀಯಾ? ಅಭಿನೂ ಅಷ್ಟೇ ಧನುಷ್ ತರನೇ. ನಿಮ್ಮ ಮನೆಯವರ ಪ್ರೀತಿಯ ಧ್ರುವಂತ್ ಬಗ್ಗೆ ಏನು ಹೇಳ್ತೀಯಾ? ಅವನು ನಮ್ಮ ಪ್ರೀತಿಯ ಧ್ರುವಂತಲ್ಲ, ಅವನು ಅಷ್ಟೇ ಚೆನ್ನಾಗಿ ಆಡ್ತಾನೆ. ಅಂದ್ರೆ ಎಲ್ಲರ ಜೊತೆ ಸ್ವಲ್ಪ 50-50 ಅಷ್ಟೇ. 50-50 ಸ್ವಲ್ಪ ಸೈಕೋ ತರ ಆಡ್ತಿರ್ತಾರೆ. ಸೈಕೋ ಥರ ಏನೋ ಇಂಥ ಟೈಟ್ಲ್ ಕೊಟ್ಬಿಟ್ಟೆ. ನೀವು ಕೊಟ್ಟರೆ ಯಾರು ಏನು ಚೇಂಜಸ್ ಮಾಡುವಂಗಿಲ್ಲ. ಸೈಕೋ ಥರ ಅಂತ ಅನ್ಸುತ್ತಾ ನಿನಗೆ? ಹೌದು, ಅಂದ್ರೆ ಒನ್ ಟೈಮ್ ಇದ್ದಿರ್ತಾರೆ, ಇನ್ನೊಂದ್ ಟೈಮ್ ಇರಲ್ಲ ಅವರು. ಅಂದ್ರೆ ಒನ್ ಟೈಮ್ ಎಲ್ಲರ ಜೊತೆ ಇರ್ತಾರೆ, ಆಮೇಲಿಂದ ಅವ್ರ ಮೇಲೆ ಜಗಳ ಹೇಳೋದು. ಹೋಗಿ ಅಂದ್ರೆ ಒಬ್ರಿಗೊಂದು ತಂದಿಕ್ತಾರೆ. ಅಂದ್ರೆ ಇವಾಗ ಅವ್ರು ಹೇಳಿಂದ ಇನ್ನೊಬ್ರ ಹತ್ರ ಹೋಗಿ ಹೇಳೋದು. ಅಂದ್ರೆ ತಂದಿಕ್ ತಮಾಷೆ ನೋಡ್ತಾರೆ ಅವರು. ತಮಾಷೆ ನೋಡ್ತಾರೆ. ಆಮೇಲೆ ನೀವು ಇನ್ಯಾರು ಉಳ್ಕೊಂಡಿದ್ದಾರೆ? ಅಭಿ ಆಯ್ತಾ, ಸ್ಪಂದನ Safe game ಮಾಡ್ತಿದ್ದಾರೆ. ಸೇಫ್ ಗೇಮ್ ಮಾಡ್ತಿದ್ದೆ. ಅಂದ್ರೆ ಅವ್ರ್ದೇನು ಇಲ್ಲ. ಅಭಿಷೇಕ್ ಮತ್ತೆ ಧನುಷ್ ಜೊತೆ ಸೇಫ್ ಗೇಮ್ ಮಾಡ್ತಿದ್ದೆ. ಸ್ಪಂದನ ನೀನು ಇಬ್ರು ಒಂದೇ ಥರ ಇದೆ. ಅವಳ ಮೇಲೆ ನೀನು ದೂರ ಹೇಳ್ದಿಲ್ಲವ? ನಾನು ಅವ್ರಿಗೆ ದೂರ ಹೇಳ್ತಾ ಇಲ್ಲ, ನೀವು ಕೇಳಿದ್ದನ್ನ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ ಪಾಪ ಚೆನ್ನಾಗಿರೋ ಹುಡುಗಿ. ಧನುಷ್ ಮತ್ತೆ ಅಭಿಷೇಕ್ ಜೊತೆ ಸೇಫ್ ಗೇಮ್ ಮಾಡ್ಕೊಂಡು ಹೋಗ್ತಾರೆ. Safe game. ಅವ್ರದ್ದೇನು ಅವಳು ಏನು ಅಂತ ಹೈಲೈಟ್ ಆಗ್ತಿಲ್ಲ ಅವರು ಮೈಕ್. ಅವ್ರು ಮಾತಾಡೋ ಮೈಕ್ ಇಲ್ಲಿಗನು ಅವ್ರು ಯಾರು ಮಾತಾಡ್ತಾರೋ ಅವ್ರಿಗೆ ನೀನು ಆ್ಯಂಕರ್ ಪ್ಲಸ್ಸು ನೀನು ಕೂಡ ಈಗ ಮೇಡಮ್ ಈಗ ನಿಮ್ಗೆ ಅನ್ಕೊಳ್ಳಿ, ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅಂತ ಒಂದು 2-3 ಜನ ಬರ್ತಿದ್ರು. ಆದರೆ ಹೋದ್ ಸಲ ಆಡಿದವ್ರನ್ನೇ ಕರ್ಕೊಬರ್ಬೇಕಾದ ಅವಶ್ಯಕತೆ ಇತ್ತಾ? ಇರ್ಲಿಲ್ಲ, ಬೇರೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಾವು. ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ? ಎಕ್ಸ್ಪೆಕ್ಟ್ ಎಲ್ಲಾ ಜನಗಳು ಮಾಡ್ತಿದ್ದಾರೆ. ಹೌದು, ಬೇರೆ ಖಂಡಿತ. ಯಾರಾದ್ರೂ ಬರ್ತಾರೆ. ರಜತ್ ಗೊತ್ತು, ತ್ರಿವಿಕ್ರಮ್ ಗೊತ್ತು, ಚೈತ್ರ ಕುಂದಾಪುರ ಬಗ್ಗೆ ಗೊತ್ತು, ಆಲ್ಮೋಸ್ಟ್ ಮೋಕ್ಷಿತ್ ಅವ್ರ ಬಗ್ಗೆ ಗೊತ್ತು. ಇವ್ರ ಫೇವ್ರೆಟ್ ನಮ್ಮ ಮೋಕ್ಷಿತ ಫೇವ್ರೇಟ್ ನಮಗೆ. ಹೋದ್ ಸೀಸನ್ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಇಬ್ರು ಫೇವ್ರೆಟ್. ಆ ಹೆಸರಿಗೆ ಇಷ್ಟ ಆಗಿದೆಯೋ ಅಥವಾ ಹುಡುಗಿ ಅಂದಕ್ಕೆ ಇಷ್ಟ ಆಗಿದೆ ನಿಮಗೆ? ಇಲ್ಲ, ಅವಳು ರಿಯಾಲಿಟಿ ಅಲ್ಲ ಹೆಸರೇ ಒಂಥರ ನೀನು ಮೋಕ್ಷ ಸಿಗ್ಲಿ ಅಂತ ಹಳ್ಳಿ ಕಡೆ, ಹಂಗೆ ಮೋಕ್ಷಿತ ಅಂತ ಹೆಸರಿಟ್ಕೊಂಡವ್ರಲ್ಲ ಅದಕ್ಕೆ. ಈಗ ಇವರಿಬ್ಬರು ಬಂದಿದಾರಲ್ಲ, ಇವರಿಬ್ಬರು ಬದಲು ಈಗ ಅವ್ರನ್ನ ಏನು ಕಾರಣಕ್ಕೆ ಅವ್ರನ್ನ ಒಳಗಡೆ ಬಿಗ್ ಬಾಸ್ಗೆ ಇಟ್ಕೊಂಡಿರ್ಬೋದು? ಮೇ ಬಿ ಏನೋ ಟ್ವಿಸ್ಟ್ ಇಟ್ಟಿರ್ಬೋದು. ಟ್ವಿಸ್ಟ್ ಏನಾದ್ರು ಏನಂತಾರೆ ಅಂದರೆ ಪುಟಿ, ಈಗ ಅಶ್ವಿನಿದು ತುಂಬ ಜಾಸ್ತಿ ಇತ್ತು, ಗಿಲ್ಲಿದು ಜಾಸ್ತಿ ಇತ್ತು. ಅಶ್ವಿನಿಗೆ ಚೈತ್ರ ಕುಂದಾಪುರನ ಟಕ್ಕರ್ ಕೊಡೋಕ್ಕೆ, ಗಿಲ್ಲಿಗೆ ರಜತ್ನ ಟಕ್ಕರ್ ಕೊಡೋಕ್ಕೆ ಅಂತ ಕರ್ಸವ್ರೆ ಅಂತ ಹೇಳ್ತಾರೆ. ಅನಿಸ್ಬೋದಾ? ಇರ್ಬೋದಾ? ಬಿಗ್ ಬಾಸ್ ಅವರ ಪ್ಲಾನ್ ಮಾಡಿರ್ಬೋದಾ? ಗಿಲ್ಲಿನೇ ನಿಮ್ಮ ಮನೆಯವ್ರ ಕ್ಯೂರಿಯಾಸಿಟಿ ಇವಾಗ ನೋಡ್ತಿದ್ರೆ ಫಸ್ಟ್ ಬಂದಾಗ ಗಿಲ್ಲಿ ಅಂದ್ರೆ ಏನಪ್ಪಾ ಅದೇನೋ ಹೌಸ್ನೆಲ್ಲ ಕ್ಲೀನ್ ಮಾಡಕ್ ಇಟ್ಟಿದ್ರಲ್ವಾ, ಅಂದ್ರೆ ಫಸ್ಟ್ ವೀಕ್ ಅವ್ರು ಬಂದಾಗ ಅವಾಗ ಗಿಲ್ಲಿಗೆ ಎಲ್ಲಾರು ಬೈತಿದ್ರು. ಇವಾಗ ರೆಸ್ಟೋರೆಂಟ್ ಅದೇನೋ ಇಟ್ಟಿದ್ರು, ರೆಸಾರ್ಟ್ ಅಂತ. ಹಾಂ, ಅದರಲ್ಲಿ ರಜತ್ ಗಿಲ್ಲಿ ಮೇಲೆ ದೂರ ಹೇಳ್ತಿದ್ದಾನೆ. ಇವಾಗ ಗಿಲ್ಲಿ ಜೊತೆನೆ ಸೇಫ್ ಗೇಮ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಈಗ ಇವರು ತುಂಬಾ ಫೇಮಸ್ ಆಗಿರುವಂತ ಕಾಕ್ರೋಚ್ ಸುದಿ ಅವ್ರು ಒಟ್ಟಾಗಿರೋದು ಎಷ್ಟು ಬೇಜಾರಾಗ್ತಿದೆ ನಿಮಗೆ? ಹಂಗೆ ಇರ್ಬೇಕಾಗಿತ್ತು ಅವರು. ಚೆನ್ನಾಗಿತ್ತು. ಈಗ ಜಾನ್ವಿ ಮೇಡಮ್ ಹೊಟ್ಟೋದ್ರಲ್ಲ, ಅವ್ರೇನಿಲ್ಲ ಬಿಡಿ, ಬರೀ ನಿನ್ friend ಅಲ್ವಾ ಅವ್ರು? ಅಶ್ವಿನಿ ಜೊತೆ ಮಾತಾಡ್ಕೊಂಡೆ ಹೋಗ್ತಿದ್ರು. ಅವ್ರ ಜೊತೆ ಸೇಫ್ ಗೇಮ್ ಮಾಡ್ಕೊಂಡು ಹೋಗ್ತಿದ್ರು ಅವರು. ನಿನ್ ಪ್ರಕಾರ ನೆಕ್ಸ್ಟ್ ವೀಕ್ ಯಾರು ಹೋಗ್ಬೇಕಪ್ಪ ಹೊರಗಡೆ? ನನ್ನ ಪ್ರಕಾರ ಇವ್ರು ಹೋಗ್ಬೇಕು, ಧ್ರುವಂತ್. ಧ್ರುವಂತ್ ಯಾಕೆ? ಅವ್ರು ಚೆನ್ನಾಗಿ ಅಲ್ಲ ಸಲ್ಮಾನ್ ಖಾನ್ ತರ ಒಳ್ಳೆ ಫಿಟ್ಟಿಂಗ್ ಆಗಿ ಸಖತ್ತಾಗ ಅವ್ರು ಯಾಕೆ ಹೋಗ್ಬೇಕು? ಸುಮ್ನೆ ಮೇಲ್ಗಡೆ ಅಷ್ಟೇ ಅವರು, ಒಳಗಡೆ ಚೆನ್ನಾಗಿಲ್ಲ, ಒಳಗಡೆ ಸೈಕೋ ಆಗ್ಬಿಟ್ಟವ್ರೆ. ಅದಕ್ಕೆ ನಿನಗೆ ಗೊತ್ತಾ ಅವ್ರು ಒಳಗಡೆ ಚೆನ್ನಾಗಿಲ್ಲ ಅಂತ? ನೋಡ್ತಿರ್ತೀವಲ್ವಾ ಡೈಲಿ. ಅಲ್ಲ ನೀನು ಯಾವಾಗಾದ್ರೂ ಅವ್ರು ತಿನ್ನೋ ಊಟ ಆಗಿ ಏನಾದ್ರು ಹೊರಗಡೆ ಹೋಗಿದ್ ಬಂದಿದ್ಯಾ? ತಿಂದು ಒಳಗಡೆ ನೋಡ್ಕೊಂಡ್ ಬಂದಿದ್ಯಾ? ಇಲ್ಲ, ಟೆಲಿಕಾಸ್ಟ್ ಏನಾಗಿದ್ಯೋ ಅದ್ ಮಾತ್ರ ಅಂದ್ರೆ ಅವ್ರ ಮನಸ್ಥಿತಿ ಹೇಳ್ತಾ ಇದೆಯಾ? ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾ ಇದೆಯಾ? ಈಗ ಅಶ್ವಿನಿ ಅವರು ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಏನ್ ಅನಿಸ್ತಾ ಇದೆ? ಅಂದ್ರೆ ಇವಾಗ ಅಂದ್ರೆ ಸುದೀಪ್ ಸರ್ ಎಲ್ಲ ಬಂದು ಬೈದಿದ್ರಲ್ವಾ ಅಶ್ವಿನಿಗೆ, ಅದಕ್ಕೋಸ್ಕರ ಅವರು ಚೇಂಜ್ ಆಗಿದ್ದಾರೆ. ಇಲ್ಲ ಅಂದ್ರೆ ಹಂಗೆ ಹೋಗ್ತಿರೋರು, ಅವರು ಜಗಳ ಮಾಡ್ಕೊಂಡು ಬರ್ತಾರೆ. ಬಟ್ ಅವ್ರು ಅದೇ ಮಾಡೋದಿನೇ ವಾರ ಅಂದ್ರೆ ಮಂಡೇ ಟು ಫ್ರೈಡೆ ಚೆನ್ನಾಗಿರ್ತಾರೆ, ಅಂದ್ರೆ ಕಿತ್ತಾಡ್ತಿರ್ತಾರೆ ಎಲ್ಲರ ಜೊತೆ. ಸಾಟರ್ಡೆ ಸಂಡೇ ಬಂದಾಗ ಮಾತ್ರ ಫುಲ್ ಸೈಲೆಂಟ್ ಆಗೋಗ್ಬಿಡ್ತಾರೆ. ಎಲ್ಲರೂ ಅದೇ ತರ ಕೂತ್ಕೊಂಡು ಸುದೀಪ್ ಅವರು ಹೇಳ್ತಾರೆ, ಗಮನಿಸಿದಿರಲ್ವಾ? ಅವ್ರು ಮಾತ್ರ ಬೈಯಲ್ಲ ಅಶ್ವಿನಿ ಗೌಡ ಅವ್ರಿಗೆ. ಯಾಕೆ ಬೈಯಲ್ಲ? ಬೇರೆ ನೋಡಿ ಗಿಲ್ಲಿ ಚೆನ್ನಾಗಿ ಆಡ್ತಾನೆ, ಮತ್ತೆ ಅವರು ಅಣ್ಣ ಅಣ್ಣ ಅಂತಿರ್ತಾರೇನೋ ಅದಕ್ಕೆ ಅನ್ಸುತ್ತೆ. ಓ ಇದು ನಿಜವಾದಿದು ಕರ್ನಾಟಕ ಜನಕ್ಕೆ ಯಾರಿಗೂ ಕೇಳಿಸ್ಕೊಳ್ರಪ್ಪ. ಅಶ್ವಿನಿ ಮೇಡಮ್ ಮಾಡ್ತಿರೋ ಗಿಮಿಕ್ ಏನು ಅಂದ್ರೆ, ಸುದೀಪ್ ಅವರು ಕರೆಕ್ಟ್ ಅಶ್ವಿನಿ ಅವ್ರಿಗೆ ಮೇಡಮ್ ಅಂತ ಕರೀತಾರಲ್ಲಪ್ಪ, ಆದ್ರೂ ಕೂಡ ಇವರು ಅಣ್ಣ ಅಂದ ತಕ್ಷಣ ಸುದೀಪ್ ಅವ್ರು ಕರ್ಗೋಗ್ತಾವ್ರೆ ಪಾಪ. ಅದೇ ಅನ್ಸುತ್ತೆ ನನ್ನ ಪ್ರಕಾರ. ಬೇರೆ ಪ್ರಕಾರ ಸುದೀಪ್ ಅವ್ರಿಗೆ ಅಕ್ಕ ಇಲ್ಲ, ಅದಕ್ಕೋಸ್ಕರ ಅಕ್ಕ ತಂಗಿ ಇಲ್ಲ, ಅದಕ್ಕೋಸ್ಕರ ಅಣ್ಣ ಅಂದ ತಕ್ಷಣ ಮರ್ಗೋಗ್ತಾವ್ರೆ. ಎಂತ ಕಂಡಿಡಿದೆ 8ನೇ ಕ್ಲಾಸ್ ಹುಡುಗಿ ಕಂಡಿಡಿತು ನೋಡಿ, ತುಮಕೂರು ಹುಡುಗಿ, ಅದಕ್ಕೋಸ್ಕರ ಇವರು ಕರ್ಗೋಗ್ತಾವ್ರೆ. ಈಗ ಓಕೆ, ಈಗ ವೀಕ್ ಡೇಸ್ ಅಲ್ಲೂ ಕೂಡ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗ್ಬಿಟ್ರಲ್ಲ ಅಶ್ವಿನಿ ಮೇಡಮ್, ಏನಕ್ಕೆ? ಗಿಲ್ಲಿ ಜೊತೆ ಮಿಂಗಲ್ ಆಗ್ಬಿಟ್ಟಿದ್ದಾರೆ. ಈಗ ಅದೇ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗಿಂದಾನು ಗಿಲ್ಲಿ ಬಿಟ್ಕೊಟ್ಟಿಲ್ಲ ಅಶ್ವಿನಿ ಗೌಡನ. ಅಂದ್ರೆ
ನಮ್ಮ ಮನೆಯವ್ರನ್ನ ನಾವು ಚೆನ್ನಾಗಿ ನಾವು ಹೆಂಗ್ ಬೇಕಾದ್ರೂ ಕಿತ್ತಾಡೋಣ, ಮೂರನೇವ್ರು ಬಂದ್ರು ಅಂತ ನಾವು ಬಿಟ್ಕೊಡ್ಬಾರ್ದು ಅಂತ ಗಿಲ್ಲಿ ಒಂದು ಮಾತು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮೇ ಬಿ ಅವರು ಒಂದಾಗಿರ್ಬೋದು. ಈ ಹುಡುಗಿ ಒಂದು ಹೊಡೆದಿತ್ತಲ್ಲ, ನಿನ್ಗೆ ಗೊತ್ತಿತ್ತಲ್ಲಪ್ಪ ಗಿಲ್ಲಿಗೆ, ಯಾರು? ರಿಷಾ ಅವ್ರು ಹೊಡೆದಿದ್ರ ಬಗ್ಗೆ ಏನಂತ ಅನ್ಸುತ್ತೆ? ಹೊಡೆದಿದ್ದು ಸರಿನಾ ತಪ್ಪ? ಅವರು ಸುಮ್ಮನೆ ಕಾಮಿಡಿಗೋಸ್ಕರ ಬಿಸಾಕಿದ್ದು. ಅವಳು ಅದೇನೋ ಬಟ್ಟೆನೋ ಅಂದ್ರೆ ಅವನು ವಾಶ್ರೂಮ್ ಏನೋ ಹೋಗಿದ್ದಂತೆ, ಅದಕ್ಕೋಸ್ಕರ ಬಟ್ಟೆನೋ ಅಂದ್ರೆ ಕಾಮಿಡಿಗೋಸ್ಕರ ತಂದು ಹಾಕೊಂಡೆ. ಅದಕ್ಕೆ ಅವಳು ಫುಲ್ ರೇಗಾಡ್ಬಿಟ್ಟವಳೆ. ಅದಕ್ಕೆ ಅದಕ್ಕೆ ಈ ಥರ ಎಲ್ಲ ಆಗಿದೆ. ಈಗ ಪುಟಿ, ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ಏನಾದ್ರು ಒಂದು ಟ್ಯಾಲೆಂಟ್ ಇದ್ದರೆ ಮಾತ್ರ ಹೊರಗಡೆ ಕಳಿಸ್ತಾರೆ. ಅಲ್ಲಿ ಗೊತ್ತಲ್ಲ ನಿನಗೆ. ಅಕಸ್ಮಾತ್ ನಿನಗೆ ಬಿಗ್ ಬಾಸ್ಗೆ ಹೋಗಿ ಇಂಟ್ರೆಸ್ಟ್ ಇದೆಯಾ? ಯೋಚನೆ ಮಾಡ್ತಾ ಇದೆಯಾ? ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇದ್ದರೆ ಏನಾದ್ರು ಒಂದು ನಿನಗೆ ಸ್ಪೆಷಲ್ ಆಗಿ ಏನಾದರೂ ಒಂದು ಕ್ಯಾರೆಕ್ಟರ್ ಇರಬೇಕು. ಹಾಡೋದು, ಡ್ಯಾನ್ಸ್ ಮಾಡೋದು, ಕೆಲವು ನಗ್ಸೋದು, ಏನಾದ್ರು ಮಾಡೋದಿರ್ಬೇಕು. ನಿನ್ಗೆ ಏನು ಗೊತ್ತಿದೆ?